ಅರ್ಕಲಗೂಡು ತಾಲೂಕಿನ ಬಹುನಿರೀಕ್ಷಿತ ಮಲ್ಲಿಪಟ್ಟಣ ಯಥಾ ನೀರಾವರಿ ಯೋಜನೆ ಕಾಮಗಾರಿ ಪ್ರಾರಂಭವಾಗಿ 7 ವರ್ಷ ಕಳೆದರೂ ಕೂಡ ಪೂರ್ಣಗೊಳ್ಳದ ಹಿನ್ನೆಲೆಯಲ್ಲಿ ಶಾಸಕ ಎಮಂಜಿ ಅವರು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಂಗಳವಾರ ಕೊಡಗು ಜಿಲ್ಲೆಯ ಗಡಿಭಾಗದ ಕಟ್ಟೇಪುರ ಹೇಮಾವತಿ ನೀರಿನಲ್ಲಿ ನಡೆಯುತ್ತಿರುವ ಜಾಕ್ವೆಲ್ ಕಾಮಗಾರಿಯನ್ನ ಖುದ್ದು ವೀಕ್ಷಿಸಿದ ಶಾಸಕರು ಕೆಲಸದ ವಿಳಂಬಕ್ಕೆ ಇಂಜಿನಿಯರ್ಗಳ ನಿರ್ಲಕ್ಷ್ಯವೇ ಕಾರಣ ಎಂದು ತರಾಟೆಗೆ ತೆಗೆದುಕೊಂಡರು. ಜೊತೆಗೆ ಪೈಪ್ಲೈನ್ ಅಳವಡಿಕೆಗೆ ಕೆಲವು ರೈತರು ಅಡ್ಡಿಪಡಿಸುತ್ತಿರುವ ಬಗ್ಗೆ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ ಅವರು ಶಾಸಕರ ಗಮನಕ್ಕೆ ತಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಶಾಸಕರು 11.50 ಎಕರೆ ಭೂಸ್ವಾಧೀನಕ್ಕೆ 9 ಕೋಟಿ ರು ಮೀಸಲಿಡಲಾಗಿದ್ದು ಈಗಾಗಲೇ ಹಲವರು ಪರಿಹಾರ ಪಡೆದಿದ್ದಾರೆ. ಸಲ್ಲದ ನೆಪವೊಡ್ಡಿ ಕೆಲಸ ತಡೆಯುವವರ ಖಾತೆಗೆ ನೇರವಾಗಿ ಹಣ ಜಮಾ ಮಾಡಿ ಕಾನೂನು ಪ್ರಕಾರ ಭೂಮಿ ಸ್ವಾಧೀನಪಡಿಸಿಕೊಂಡು ಕೆಲಸ ಮುಂದುವರೆಸಿ ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ವಿದ್ಯುತ್ ಸಂಪರ್ಕ ಮತ್ತು ತೊಟ್ಟಿ ಕೆಲಸಗಳನ್ನು ತ್ವರಿತವಾಗಿ ಮುಗಿಸಿ ಕೂಡಲೇ ಕೆರೆಗಳಿಗೆ ನೀರು ಹರಿಸುವಂತೆ ಅಧಿಕಾರಿಗಳಿಗೆ ಗಡುವು ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಎಇ ದೀಪ, ಗುತ್ತಿಗೆದಾರರು ಹಾಗೂ ಸ್ಥಳೀಯ ಗ್ರಾಮಸ್ಥರು ಉಪಸ್ಥಿತರಿದ್ದರು. 8 ತಿಂಗಳಲ್ಲಿ ಮುಗಿಯಬೇಕು. ಎಷ್ಟು ತಿಂಗಳಾಗಿ ಕೆಲಸ ಆಗಿ ನೀವು ಬಂದೆ? ಎಷ್ಟು ವರ್ಷ ಆಯ್ತೀರಿ ಇಲ್ಲಿ? 2.25 ವರ್ಷ. 3 ವರ್ಷ. 3 ವರ್ಷ. 15 ತಿಂಗಳು ಮುಗಿದ್ಮೇಲೆ ಎಷ್ಟು ತಿಂಗಳು ಜಾಸ್ತಿ ಆಯ್ತು? ನಿಂದೆ ಪ್ರಾಜೆಕ್ಟ್ ಯಾವಾಗ ಆಗಿರೋದು ಹೇಳಿ ನೋಡೋಣ. ಇದು 2019 ನವೆಂಬರ್. 2010. ಎಷ್ಟು ತಿಂಗಳಿದೆ? ಎಷ್ಟನೇ ವರ್ಷ? ಎಷ್ಟಾಯ್ತು ಈಗ? 7 ವರ್ಷ. ಮತ್ತೆ ರೈತರಿಗೆ ಪಾಣಿ ಏನಾಗಬೇಕು? ಸರ್ಕಾರದ ಮನೆ ದುಡ್ಡು ಇನ್ವೆಸ್ಟ್ ಮಾಡಿದಲ್ಲ, ಅವ್ರದ್ದೇನಾಗಬೇಕು? ಎಷ್ಟು ಕೆರೆಗಳು ತುಂಬ್ಕೋತಿದ್ದು, ಎಷ್ಟು ಆರ್ಥಿಕವಾಗಿ ಬದುಕ್ತಾ ಇದ್ರು. ನಿನ್ಗೆ ಆದಷ್ಟು ಬಿಟ್ರಷ್ಟು ನಿನ್ಗೆ ಸಂಬಳ ಬರ್ತದೆ. ನೀನ್ ಹೆಂಡತಿ ಮಕ್ಳು ತಗೊಂಡೋಗಿ ದುಡ್ಡು ಕೊಡ್ತೀಯಾ, ನೆಮ್ಮದಿಯಾಗಿರ್ತೀಯ. ಮಿಕ್ಕಿದೆಲ್ಲ ಬಿಲ್ ಮಾಡಿ ಕೊಟ್ಟಿದ್ದೆ ಕಾಂಟ್ರಾಕ್ಟ್ ಮಜಾ ಮಾಡ್ಕೊಂಡು ಹೋಗವ್ರೆ. ನೀವು ಬರೋದು ಬರ್ತದೆ. ಇದನ್ನ ಅವ್ನು ಕೇಳೋನು ಕೊಡ್ಬೇಕಲ್ಲ ನಮ್ಗೆ. ನೀವೇನ್ರಿ ನೀವು ಇನ್ಚಾರ್ಜ್ ಇಂಜಿನಿಯರ್? ನಿಂದು ಇಲ್ಲ, ಅದೇ ನಾನು ಇವರು ಅವನು ನನ್ನ ಜೊತೆ ಮಾತಾಡಿದೆ ಸರ್, ಒಪ್ಕೊಬಿಟ್ಟಿದ್ದ. ಒಪ್ಕೊಂಡು ನೀನ್ ಹೇಳ್ತಾರದ ಸುಳ್ಳು. ಅವ್ನು ಒಪ್ಪಿಲ್ಲ ನನ್ನ ಪ್ರಕಾರ. ಒಪ್ಪಿದ್ರೆ ಬರವಣಿಗೆ ಬರ್ಬೇಕಲ್ಲ, ಬರೆಸ್ಕೊಬೇಕಾಗಿತ್ತು. ಮತ್ತೆ ಇವಾಗ ಅದು ಹಾಕ್ಬಿಟ್ಟು 1:4 ಬ್ಯಾಂಕ್ ಅಕೌಂಟ್ಗೆ ಹಾಕ್ಬಿಟ್ಟು ಇದು ತಗೊಳ್ರಿ. ಅವ್ರು ಅದೇ ಒಪ್ಪಿಗೆ ಪತ್ರವನ್ನು ಕೊಡ್ಬೇಕಲ್ಲ ಅವ್ರು ಬೇಡದೆ. ಯಾವನ್ಗೆ ಹೇಳ್ತೀಯ ಕೊಡ್ಬೇಕು ಅಂತ? ಕೊಡೋದೇ ಇಲ್ಲ. ಏನ್ ಮಾಡ್ತೀವಿ? ಏನಿದೆ ಆಲ್ಟರ್ನೇಟಿವ್? ಏನ್ರಿದೆ? ಏನ್ರಿ ಇದೆ? ಅದೇ ನೋಟಿಫಿಕೇಶನ್ ಮಾಡ್ಬಿಟ್ಟು ಮಾಡೋದ. ಇನ್ನೇನ್ ಮಾಡ್ತೀಯ? ಒಳ್ಳೆ ಕಥೆ ಅಲ್ಲ. 11 ಮಾಡಿ 19 ಮಾಡಿ ಬಿಸಾಕ್ರಿ. ಚೀಟಿ ತಗೋತಾನೆ ದುಡ್ಡನ್ನ ನೋಡೋಣ. ಇದ್ದಿಲ್ಲ ನಮಗೆ ಗೊತ್ತಾಗುತ್ತೆ. ಏನ್ರಿ ಯಾರೋ ಒಬ್ರಿಗೋಸ್ಕರ ಅನ್ಯಾಯ ಮಾಡೋದು ಸಾವಿರಾರು ಜನಕ್ಕೆ ಲಾಸ್ ಅಲ್ಲ. ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಪೊಲೀಸ್ ಕೊಟ್ಬಿಟ್ಟು ಅದು ಮಾಡಿಸ್ತೀವಿ ಸರ್. ಯಾವತ್ತು ಎಷ್ಟು ದಿವಸ ಮಾಡಿಸಿ ಅದ ಹೇಳು ಫಸ್ಟ್. 15 ದಿವಸ ಬೇಕಾಗಿತ್ತು ಸರ್, ನೋಟಿಫಿಕೇಶನ್ ಆಗಬೇಕು. 11 ಪ್ರಪೋಸಲ್ ರೆಡಿ ಮಾಡ್ಬಿಟ್ಟು ಕಳಿಸ್ಬಿಡ್ತೀವಿ. ಆಯ್ತು. ಇವತ್ತು ಎಷ್ಟು ಡೇಟು? 15 ದಿವಸ. ಯಾವ ಡೇಟ್ ಕೇಳು? 17. ಯಾಕೆ ಒಂದು ದಿವಸ ಯಾಕೆ ಹೇಳ್ತೀಯ? ನಿಮ್ ತಾತನ ಯಾಕೆ ನಾಚಿಕೆ ಆಗಲ್ಲ? ಇನ್ನು ರೆಕಾರ್ಡ್ ಕೊಡ್ಬೇಕು ನನ್ಗೆ. ಬೇಗ ರೆಡಿ ಮಾಡಿ, ನಾಳೆ ಪ್ರಪೋಸಲ್ ಕಳಿಸ್ಬಿಡೋಣ. ಕಾನೂನ್ ರೀ, ಕಾನೂನಲ್ಲ. ಜಾಸ್ತಿ ದುಡ್ಡು ಆದಟ್ಟು ನೀವು ತಿನ್ನಕ್ ಸಿಗ್ತದಲ್ಲಪ್ಪ. ಈಸಿಲಿ ಮಾಡ್ಕೊಡೋಣ ಅಂತ ಅವನಿಗೆ ಈಸಿ ಮಾಡ್ದ. ಅವ್ನು ಒಪ್ಕತೆ ಇಲ್ವಲ್ಲ ಸರ್. ಈಗ ಏನ್ ಮಾಡಿ ಅದನ್ನೇ ಮಾತಾಡ್ತಿರಲ್ಲ. ಅವನ್ ಬುದ್ಧಿವಂತ, ನೀವು ಬುದ್ಧಿವಂತರ. ಪ್ರಾಜೆಕ್ಟ್ ಹಾಳಾಯ್ತಲ್ಲ ಬೇಡ. ಮತ್ತೆ ಕಳಿಸ್ಬಿಟ್ರಪ್ಪ ಪ್ರಪೋಸಲ್. ನಮ್ಮಿಂದ ಡಿಸಿಗೆ ಹೋಗ್ಬಿಡ್ಲಿ, ಹಾಸನದಲ್ಲ ಮಾಡ್ಬಿಟ್ಟು ಹಾಸನ ಮಾಡಿ ಬಿಸಾಕ್ರಿ, ಬಿದ್ದಿರ್ತದೆ. ಸಿಟಿದಿಂದ ಹೋಗ್ಬೇಕು. ಅದ್ಬೇಡಿ. ಮಿಕ್ಕಿದ್ದೇನ್ರಿ? ಇದು ಯಾವ್ದು? ಇದು ಎಲ್ಲೋ ಇದು ಇಲ್ಲಿ ಸರ್, 100 ಮೀಟರ್. ಇದು ಎಷ್ಟು ಮೀಟರ್? ಇದು 250 ಮೀಟರ್ ಇದೆ ಸರ್ ಅಷ್ಟೇ. ಆಯ್ತು. ಇದು ಮಿಕ್ಕಿದ್ದು ಇದು ರೋಡ್ ಕ್ರಾಸಿಂಗ್ ಇದು ಮಾಡ್ಕೊತೀವಿ ಸರ್. ಇದಂತ ಮಾಡ್ಕೋತಿ ಯಾವಾಗ? ನೀ ಸತ್ ಮೇಲೆ ಯಾವಾಗ ಬೊಗಳಯ್ಯ ಎಷ್ಟದಿ ಹೇಳ್ತೀಯ ನೀನ್ ನನಗೆ? ಅದು ಇದು ಕೇಸಿಂಗ್ ತಂದು ಇದು ಕೇಸಿಂಗ್ ತಂದು ಇದು ಮಾಡಿ ಈ ಕಡೆ ಬನ್ನಿ.